ಪ್ರಥಮವಾಗಿ ನಿಮ್ಮ ಮಾಧ್ಯಮಕ್ಕೆ ಧನ್ಯವಾದಗಳು ಹೇಳಬೇಕು. ನೀವು ಸೆಲೆಬ್ರಿಟಿಗಳನ್ನು ಮಾಡುವಂಥವ್ರು ಇವತ್ತು ನಮ್ಮನ್ನು ಗುರುತಿಸೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತೇನೆ. ಸುಶಾನ್, ಸೊ ನಿಮ್ಮ ಏನು ಸ್ಪೀಕ್ ಸುಶಾನ್ ಇದೆ, ಸೊ ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು ಸುಶಾನ್. ಸೊ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ನೀವು ಬೆಳೀಲಿ ಅನ್ನೋದು ನಮ್ಮ ಆಶಯ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕರ್ನಾಟಕ ರಾಜ್ಯ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಸಣ್ಣ ಉದ್ಯಮಿದಾರರ ಒಕ್ಕೂಟ ಇದರ ಒಂದು ಕಾರ್ಯಕ್ರಮದಲ್ಲಿ ನಾನಿವತ್ತಿಲ್ಲಿದ್ದೇನೆ. ಈ ಕಾರ್ಯಕ್ರಮದ ಒಂದು ಸೂತ್ರಧಾರಿ ಅಂತಲೇ ಹೇಳ್ಬೋದು. ಅವರು ನಮ್ಮ ಪ್ರತಾಪ್ ಶೆಟ್ಟರು, ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಆಯಿತು ಅಂತ ಕೇಳೋಣ. ಇವತ್ತು ಬಹುಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಜೊತೆಗೆ ಹಲವಾರು ಮಿನಿಸ್ಟ್ರುಗಳು ಇವತ್ತು ಬಂದಿದ್ದರು. ಐ ಥಿಂಕ್ ಇಷ್ಟೆಲ್ಲ ಮಿನಿಸ್ಟ್ರು ಪ್ರಾಬಬ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬಂದಿರೋದು ನಾನು ನೋಡಿಲ್ಲ. ನನಗಂತೂ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್. ಬನ್ನಿ ಅದರ ಸೂತ್ರಧಾರಿಗಳ ಹತ್ರನೇ ಮಾತಾಡ್ಸೋಣ. ಶಿವಾನಂದ್ ಶೆಟ್ಟರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಏನು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಬಂದಿದ್ದಾರೆ. ಬಂದಂಥ ಗಣ್ಯರು ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಹಾಗೂ ಶೋಭಾ ಕರಂದ್ಲಾಜೆಯವರು ಹಾಗೂ ಜಯಪ್ರಕಾಶ್ ಹೆಗ್ಡೆಯವರು ಹಾಗೂ ಕಿರಣ್ ಕೊಡ್ಗೆಯವರು ಹಾಗೂ ಗುರುರಾಜ್ ಗಂಟಿಹೊಳಿಯವರು, ಸನ್ಮಾನ್ಯ ಶಿವಾನಂದ್ ಶೆಟ್ಟರು ಹಾಗೂ ರಾಜ್ಯ ಪ್ರವೀಣ್ ಕುಮಾರ್, ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷರ ಗೋಪಾಲ್ ಶೆಟ್ಟರು, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟರು, ಇನ್ನೂ ಹಲವಾರು ಮುಖಂಡರುಗಳು ಭಾಗವಹಿಸಿದ್ದಾರೆ. ಸೊ ಇವತ್ತು ಸರ್ ನಂದೊಂದು ಪ್ರಶ್ನೆ ಇದೆ. ನೀವೆಲ್ಲರ ಸ್ಪೀಚನ್ನು ಕೇಳಿರ್ತೀರಾ, ಎಲ್ಲರೂ ನಿಮ್ಗೆ ಒಂದೊಂದು ಅಡ್ವೈಸ್ ಕೊಟ್ಟಿರ್ತಾರೆ. ನಿಮಗೆ ಅನಿಸಿರುವಂಥ ಬೆಸ್ಟ್ ಸ್ಪೀಚ್ ಯಾರದ್ದು ಸರ್? ನನಗೆ ಅನಿಸಿದ ಬೆಸ್ಟ್ ಸ್ಪೀಚು ಸನ್ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಒಳ್ಳೆ ಮಾತನ್ನೇ ಇವತ್ತು ಹೇಳ್ತಾರೆ. ನೀವು ಒಳ್ಳೆ ಸ್ಪೀಚ್ ಸೆಲೆಕ್ಟರ್ ಅಂತ ಇದ್ರಲ್ಲಂತೂ ಗೊತ್ತಾಗುತ್ತೆ. ಯಾಕಂದರೆ ಸತ್ಯ ಯಾವಾಗಲೂ ಕಹಿ ಆಗಿರುತ್ತಂತೆ. ಪ್ರಾಬಬ್ಲಿ ನಾನು ಯಾವಾಗಲೂ ಶಿವಾನಂದ್ ಶೆಟ್ಟರು ಎಷ್ಟೋ ಭಾಷಣದಲ್ಲಿ ಮಾತಾಡ್ತಾ ಒಂದು ಅದ್ಭುತ ಮಾತುಗಾರ ಅಂದ್ಕೊಂಡಿದ್ದೆ. ಅದನ್ನು ಮೀರಿಸುವ ರೀತಿಯಲ್ಲಿ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಮಾತಾಡಿದ್ದಾರೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಯಾಕಂದರೆ ಅವರು ಒಂದು ವಿಚಾರವನ್ನು ಹೇಳ್ತಾರೆ, ಗೆಲುವು ಅನ್ನುವಂಥದ್ದು ಕೇವಲ ಸಿ ಎಂ ಹತ್ರ ಹೋಯ್ತು, ಅವ್ರು ಅದ್ರ ಬಗ್ಗೆ ಒಂದು ಆಕ್ಷನ್ ತಗೊತಾರೆ ಅಂತ ಆಶ್ವಾಸನೆ ಕೊಟ್ಟರು. ಆಶ್ವಾಸನೆ ಒಂದು ಗೆಲುವಲ್ಲ, ಅದು ನಿರ್ಧಾರವಾಗಿ GST ಕೌನ್ಸಿಲಿಗೆ ಹೋಗಿ ಯಾವಾಗ ಬದಲಾವಣೆ ಆಗುತ್ತೆ ಅದು ನಿಜವಾದ ಗೆಲುವು. ಅಲ್ಲಿವರೆಗೂ ನಿಮ್ಮೆಲ್ಲರ ಹೋರಾಟ ಇರಬೇಕು ಅನ್ನುವಂಥ ಒಂದು ನೇರ ನುಡಿಯನ್ನ ನಮ್ಮೆಲ್ಲರ ಮುಂದೆ ಇಡ್ತಾರೆ. ಅದ್ರ ಬಗ್ಗೆ ಸತ್ಯ ವಿಷಯ. ಮುಂದಿನಿಂದಲೇ ಈ ಒಕ್ಕೂಟ ಏನಾದರೂ GST ಮನ್ನಾ ಮಾಡದೇ ಇದ್ದರೆ, ಆಗಿಲ್ಲ ಅಂತಾದರೆ, ಈಗ ಆಲ್ರೆಡಿ ಕರ್ನಾಟಕ CM ಆದ ಸಿದ್ದರಾಮಯ್ಯವರು ಏನು 9,000 ನೋಟಿಸ್ ಈ ಒಕ್ಕೂಟದ ಮುಖಂಡರ ನನ್ನನ್ನೇ ಕರೆಸಿಬಿಟ್ಟು ನೇರವಾಗಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅವತ್ತಿನ ದಿನ. ಮುಂದಿನಿಂದಲೇ ಏನಾದರೂ ಪುನಃ GST ಸಣ್ಣ ಉದ್ಯಮದಾರರು ಬಂತೆ ಅಂತ ಆದರೆ ಈ ಒಕ್ಕೂಟ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ರೆಡಿ ಇದೆ. ನೋಡಿ, ಪ್ರತಾಪ್ ಶೆಟ್ಟರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಏನು ಆಶ್ವಾಸನೆ ಅನ್ನುವಂಥದ್ದಿದೆ ಅದು ನೈಜ ರೂಪಕ್ಕೆ ಕನ್ವರ್ಟ್ ಆಗಲಿಲ್ಲ ಅಂತಂದರೆ ಅವರು ಎಲ್ಲ ಸಣ್ಣ ಬೇಕರಿಯ ಉದ್ಯಮಿಗಳ ಜೊತೆಗೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಸರ್, ನೀವು ಹೋರಾಟ ಮಾಡ್ಕೊ ಬಂದಿದ್ದೀರಾ. ನಾನು ನನ್ನ ಇಂಜಿನಿಯರಿಂಗ್ ಓದ್ತಾ ಕೆಲವು ಹೋರಾಟದಲ್ಲಿ ಭಾಗಿಯಾಗಿದ್ದೆ. ಆ ಹೋರಾಟದಲ್ಲೆಲ್ಲ ಏನಾಗ್ತಿತ್ತಂದರೆ, ನಾವೆಲ್ಲ ಹೋರಾಟ ಮಾಡ್ತಾ ಹಿಂದೆಲ್ಲ ಫ್ರೆಂಡ್ಸ್ ಬರ್ತಿದ್ರು. ಬಟ್ ಎಂಡ್ ಮೊಮೆಂಟಿಗೆ ನಮ್ಮ ತೆಗ್ದಿಂಗ್ ಮುಂದೆ ಹಾಕ್ಬಿಟ್ಟು ಎಲ್ಲ ಬಚಾವ್ ಆಗ್ಬಿಡ್ತಿದ್ರು. ಆ ಒಂದು ಮಾತನ್ನು ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಪಾಯಿಂಟಲ್ಲಿ ಹೇಳ್ತಾರೆ. ಸೊ ನೀವು ಅದಕ್ಕೆ ನಿಮ್ಮ ಒಂದು ಸ್ಟೇಟಸನ್ನು ಯಾವ ಥರ ಗಟ್ಟಿಯಾಗಿ ಇಟ್ಕೊಂಡಿದ್ದೀರಾ? ಇಲ್ಲ, ನಮ್ಮ ಒಕ್ಕೂಟದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಕೈ ಜೋಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರೂ ಕೂಡ ನನ್ನ ಈ ಒಕ್ಕೂಟದವರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸಾಕ್ಷಿ ಇಲ್ಲೇ ಇದೆ. ಈಗ ನೋಡಿ, ಇಷ್ಟು ಜನ ನೀವು ನೋಡ್ಬೋದು ಈ ಊಟದ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಯಾಕಂದ್ರೆ ಇವತ್ತು ಎಂಟೈರ್ ಡೇ ನಮ್ಮ ಮಧ್ಯಾಹ್ನದಿಂದ ಏನು ಇಷ್ಟೊತ್ತವರೆಗೆ ನಮ್ಮ ಪ್ರೋಗ್ರಾಮ್ ಆಯ್ತು, ಇನ್ನೂ ನಡೀತಾ ಇದೆ. ಇನ್ನು ನಾಟಕ ಕಾರ್ಯಕ್ರಮ ಕೂಡ ನಡೀತಾ ಇದೆ, ನೀವು ಶುರು ಆಗ್ಲಿಕ್ಕಿದೆ. ಅಷ್ಟರ ಮಧ್ಯೆ ನಾವು ಊಟಕ್ಕೆ ಒಂದು ಬ್ರೇಕ್ ಕೊಟ್ಟಿದ್ದೀವಿ. ಮಧ್ಯಾಹ್ನದಿಂದ ಕೂಡ ಫ್ಲೋಟಿಂಗ್ ಪೀಪಲ್ ಬರ್ತಾ ಇದ್ದಾರೆ, ಅಂದ್ರೆ ಬರ್ತಾರೆ ಕೆಲವರು. ಯಾಕಂದ್ರೆ ಕಾಂಡಿಮೆಂಟ್ಸ್ ಸಣ್ಣ ಪುಟ್ಟ ವ್ಯಾಪಾರದವ್ರು ಇರೋದ್ರಿಂದ ಅವ್ರು ಪರ್ಟಿಕ್ಯುಲರ್ಲಿ ಮಧ್ಯಾಹ್ನದಿಂದ ರಾತ್ರಿ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ದುಡಿಮೆ ದೇವರು, ಅದನ್ನೇ ನಂಬ್ಕೊಂಡು ಬದುಕ್ತಿರೋರು. ಸೊ ಹಾಗಾಗಿ ಕೆಲವು ಗಂಟೆಗಳ ಕಾಲ GST ನಮ್ಮ ಕಾರ್ಯಾಗಾರ
ಕಾರ್ಯಾಗಾರ ನಡೀತು ಮಧ್ಯಾಹ್ನ ಅಂತ ಸಮಯದಲ್ಲಿ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ರು. ಆ ಕಾರ್ಯಾಗಾರ ಆದ್ರೂ ಮತ್ತೆ ಹೋಗಿ ಅಂಗಡಿ ತೆಗ್ದಿರ್ತಾರೆ. ಸೊ ಯಾರೋ ಸ್ವಲ್ಪ ಫ್ರೀ ಇದ್ದಾರೆ, ಕೆಲವರು ಜನ ಆವಾಗ ಆಗದಿರೋರು ಆಮೇಲೆ ಬಂದಿದ್ದಾರೆ. ಸೊ ಅಭಿನಂದನೆ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗಿದ್ರು, ಸಾಧಕರ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸೊ ಈಗಲೂ ನೀವು ನೋಡ್ಬೋದು, ಒಂದ್ಸಲ ಕವರ್ ಅಪ್ ಮಾಡ್ಬೋದು ನೀವು ಎಷ್ಟು ಜನ ಊಟಕ್ಕೂ ಕೂಡ ಇದ್ದಾರೆ ಅಂತ. ಯಾಕಂದ್ರೆ ಮಧ್ಯಾಹ್ನದಿಂದ ಇಷ್ಟು ತನಕ ಇಷ್ಟು ರಾತ್ರಿ ಆದ್ರೂ ಕೂಡ ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡೇ ಇದ್ದಾರೆ. ಇಲ್ಲೆಲ್ಲ ಇರೋರು ಕೂಡ ಅಷ್ಟೇ, ಕೆಲವರೆಲ್ಲ ಸಣ್ಣ ಪುಟ್ಟ ವ್ಯಾಪಾರದಲ್ಲಿರೋ, ಕೆಲವರೆಲ್ಲ ಬಿಸ್ನೆಸ್ ಮೆನ್ಸ್ ಇರ್ಬೋದು, ಪ್ರತಿಯೊಬ್ಬರು ಪ್ರತಾಪಣ್ಣವರ ಹಿಂದೆ ಇದ್ದಾರೆ. ಸರ್, ಕೊನೆಯದಾಗಿ ಶಿವಾನಂದ್ ಶೆಟ್ರು ಹೇಳದಂತೆ ಈಗ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಇದನ್ನ ಇಲ್ಲಿಗೆ ಹೋರಾಟವನ್ನು ನಿಲ್ಲಿಸುವಂತದ್ದಲ್ಲ, ನಾಳೆ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ಸಹ ಈ ಒಂದು ಲೆಟರ್ನ ಏನ್ ಮೂವ್ ಮಾಡಬೇಕು ಅದಕ್ಕೆ ನಾವೆಲ್ಲ ಒಗ್ಗೂಟ ಆಗ್ಬಿಟ್ಟು ಒಟ್ಟಾಗಿ ಹೋಗ್ಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಮುಂದಿನ ನಿಮ್ಮ ಹೆಜ್ಜೆಗಳು ಹೇಗಿರುತ್ತೆ ಸರ್ ಇದ್ರ ಬಗ್ಗೆ? ಶಿವಣ್ಣನ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡುವವರು. ಮುಂದಿನಿಂದಲೇ ದೊಡ್ಡ ಮಟ್ಟದ ಹೋರಾಟ ಶಿವಣ್ಣನ ನೇತೃತ್ವದಲ್ಲಿ ನಾವು ಹೋಗ್ತೀವಿ. ಪ್ರತಾಪಣ್ಣ, ನಾನು ಜನರಲಿ ಹೋರಾಟಗಾರರಿಗಿಂತ ಹೆಚ್ಚಾಗಿ ಸಾಧಕರು, ಸೆಲೆಬ್ರಿಟೀಸ್, ಆರ್ಟಿಸ್ಟ್ ಇಂಥವ್ರನ್ನ ಸಂದರ್ಶನ ಮಾಡ್ತೀನಿ, ಇಂಟರ್ವ್ಯೂ ಮಾಡ್ತೀನಿ. ಬಟ್ ನನ್ನ ವೈಯಕ್ತಿಕ ಭಾವನೆ ಏನಂತಂದ್ರೆ, ಸೆಲೆಬ್ರಿಟೀಸ್ಗಳನ್ನ ಸಾವಿರಾರು ಜನ ಇಂಟರ್ವ್ಯೂ ಮಾಡಲಿಕ್ಕೆ ಲೈನಲ್ಲಿ ನಿಂತಿರ್ತಾರೆ. ಬಟ್ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿದ್ದು ಜನಸೇವೆ ಮಾಡುವಂಥವ್ರನ್ನ ಗುರುತಿಸುವಂಥದ್ದು ಬಹಳ ಕಷ್ಟದ ಕೆಲಸ. ಆ ಒಂದು ಕೆಲಸವನ್ನು ನಾನಿವತ್ತು ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮನ್ನ ಸಂದರ್ಶನ ಮಾಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ನನ್ನ ಜೊತೆ ಮಾತಾಡೋದು? ಪ್ರಥಮವಾಗಿ ನಿಮ್ಮ ಮಾಧ್ಯಮಕ್ಕೆ ಧನ್ಯವಾದಗಳು ಹೇಳಬೇಕು. ಯಾಕೆಂದರೆ ನೀವು ಸೆಲೆಬ್ರಿಟಿಗಳನ್ನು ಮಾಡುವಂಥವ್ರು, ಇವತ್ತು ನಮ್ಮನ್ನು ಗುರುತಿಸೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಓಕೆ, ಇನ್ನೊಂದು ಮಾತು, ಇವತ್ತು ನೀವು ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡ್ತಾ ಇದ್ರೆ ಆಕ್ಚುಲಿ ನಮ್ಮ ಪ್ರಕಾರ ಏನ್ ಗೊತ್ತಾ, ಇಲ್ಲಿ ಬಂದಿರೋ ಪ್ರತಿಯೊಬ್ರು ಕೂಡ ಸೆಲೆಬ್ರಿಟೀಸ್. ಕಾರಣ ಯಾಕಂತ ಹೇಳಿದ್ರೆ ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಅವರು ಒಂದು ಗಂಡ ಹೆಂಡತಿ, ಒಂದು ಮಗು, ಒಬ್ರು ಇಬ್ರು ಹೆಣ್ಮಕ್ಳು ಹಿಂಗೆ ಜೀವನ ನಡೆಸ್ತಾ ಇರ್ತಾರೆ. ಆ ಒಬ್ಬ ಮನುಷ್ಯ ದುಡಿಯೋದನ್ನೇ ಅದನ್ನೇ ಅವ್ರ ಮಕ್ಕಳು ಎಂಟೈರ್ ಫ್ಯಾಮಿಲಿ ಜೀವಿಸ್ತಾ ಇರ್ತಾರೆ. ಆ ಮಕ್ಕಳಿಗೆ ಅವರ ತಂದೆನೇ ಸೆಲೆಬ್ರಿಟಿ, ಓಕೆ, ಅವ್ರ ಹೆಂಡತಿಗೆ ಅವ್ರ ಗಂಡನೇ ಸೆಲೆಬ್ರಿಟಿ, ಓಕೆ. ಹಾಗಾಗಿ ಪ್ರತಿಯೊಬ್ಬರು ಬಂದಿರೋರು ಇಲ್ಲಿ ಸೆಲೆಬ್ರಿಟಿ. ಇವತ್ತು ಎಂಟೈರ್ ಸೆಲೆಬ್ರಿಟೀಸ್ಗೆ ಇವತ್ತು ಇಂಟರ್ವ್ಯೂ ಮಾಡಿದ್ದೀರಾ ಅಂತ ಹೇಳ್ಬೋದು. ಅದೆಲ್ಲದರ ನಾಯಕ ಆಗಿರುವಂಥ ಪ್ರತಾಪ್ ಶೆಟ್ರು ಆ ಎಲ್ಲ ಸೆಲೆಬ್ರಿಟೀಸ್ಗೆ ಯಾವತ್ತು ಬೆಂಗಾವಲಾಗಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ನಮ್ಮ ಒಕ್ಕೂಟದ ಮೂಲಕ ಇದೊಂದು ವಿನಂತಿ ಅವ್ರಿಗೆ. ನೀವು ಆಕ್ಚುಲಿ ಒಳ್ಳೆ ಹುಡುಗ ಪ್ರಥಮ್ ತರ ಮಾತಾಡಿದ್ರಿ. ಯಾಕಂತಂದ್ರೆ ಯಾರನ್ನ ಇಂಟರ್ವ್ಯೂ ಮಾಡ್ತಾರೆ ಅವ್ರಿಗೆ ಸೆಲೆಬ್ರಿಟಿ ಅಂತೆ. ನಿಮಗೆ ನಾನು ಸೆಲೆಬ್ರಿಟಿ, ನನಗೆ ಇನ್ನೊಬ್ರು ಸೆಲೆಬ್ರಿಟಿ, ಅವ್ರಿಗೆ ಅವ್ರ ಸೆಲೆಬ್ರಿಟಿ. ಯಾಕಂದ್ರೆ ಒಬ್ಬೊಬ್ರು ಜೀವನದಲ್ಲಿ ಒಬ್ಬೊಬ್ರು ಒಂದೊಂದು ಟರ್ನಿಂಗ್ ಪಾಯಿಂಟ್ ಅನ್ನ ಕೊಟ್ಟಿರ್ತಾರಂತೆ. ಆ ರೀತಿ ಪ್ರತಿಯೊಬ್ರು ಸೆಲೆಬ್ರಿಟಿ ಅನ್ನುವಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಒಳ್ಳೆ ಕಾರ್ಯಕ್ರಮವನ್ನ ಮಾಡಿ. ನಿಮ್ಮ ಚಾನಲ್ಗೆ ತುಂಬ ಧನ್ಯವಾದಗಳು. ಬೆಸ್ಟ್ ಸುಶಾಂತ್. ಸೊ ನಿಮ್ಮ ಏನು ಸ್ಪೀಕ್ ವಿತ್ ಸುಶಾಂತ್ ಇದೆ, ಸೊ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು ಸುಶಾಂತ್. ಸೊ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ನೀವು ಬೆಳೀಲಿ ಅನ್ನೋದು ನಮ್ಮ ಆಶೆ. ಯಾಕಂದ್ರೆ ನಮ್ಮ ಹುಡುಗನೇ, ಸೊ ಅವ್ರ ತಂದೆ ಕೂಡ ನಮ್ಮ ಒಕ್ಕೂಟದಲ್ಲಿ ಇರುವಂತವ್ರು. ಹಾಗಾಗಿ ನಮ್ಮೆಲ್ಲರ ಆಶಯ ಬೆಳೀಲಿ, ಒಳ್ಳೇದಾಗ್ಲಿ ಸುಶಾಂತ್. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.